ನಮಸ್ಕಾರ. ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾನಲ್ಲ ಅಂದ್ರೆ ಈ ನಾನು ಅನ್ನೋದು ಎಷ್ಟು ಚಿಕ್ಕ ಪದ ಇದೆಯೋ ಅದರ ಹಿಂದೆನೆ ಅಷ್ಟೊಂದು ದೊಡ್ಡದಾದ ಪ್ರಪಂಚ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಈ ನಾನು ಅನ್ನೋ ಶಬ್ದನ ನಾವು ಡೈಲಿ ಸಾವಿರಾರು ಬಾರಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾನು ಹಂಗ್ ಮಾಡಿದೆ, ನಾನು ಈ ತರ ಮಾಡಿದೆ, ನಾನು ಬಡವ, ನಾನು ಶ್ರೀಮಂತ, ನಾನು ಅಷ್ಟು ಸಕ್ಸಸ್ಫುಲ್ಲು, ನಾನು ಫೇಲ್ಯೂರು, ನಂದೇ ಆದ ಇಷ್ಟೊಂದು ಪ್ರಾಪರ್ಟಿ ಇದೆ, ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಹಲವಾರು ಬಾರಿ ನಾವು ಈ ನಾನು ಅನ್ನೋ ಪದವನ್ನ ನಮ್ಮ ಡೈಲಿ ಜೀವನದಲ್ಲಿ ನಾವು ಬಳಸ್ತಾನೆ ಇರ್ತೀವಿ. ಸೊ ಹಾಗೆ ಈ ನಾನು ಅಂದ್ರೆ ಯಾರು? ನಾನು ಅಂದ್ರೆ ನಮ್ಮ ಹೆಸರ, ಅಥವಾ ನಾನು ಅಂದ್ರೆ ಈ ದೇಹನ, ಅಥವಾ ನಾನು ಅಂದ್ರೆ ನಮ್ಮಲ್ಲಿ ಬರುವ ಯೋಚನೆಗಳ? ಸೊ ಅದಕ್ಕೆ ನಾ ಎಂಬುದು ನಾನಲ್ಲ. ಸೊ ಈ ನಾನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈ ನಾನು ಅಂದ್ರೆ ಯಾರು? ಈ ಪ್ರಶ್ನೆ ನಮ್ಮಲ್ಲಿ ಕ್ಯಾಶುವಲ್ ಆಗಿ ಹುಟ್ಟುತ್ತೆ, ಆದ್ರೆ ಅದರ ಕಡೆ ನಾವು ಗಮನ ಹರಿಸಿರಲ್ಲ. ನಮ್ಮ ಡೈಲಿ ಜೀವನದಲ್ಲಿ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಾವು ನಾನು ಅಂತ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನ ಬಳಸ್ಕೊಳ್ತಾ ಬರ್ತಾ ಇರ್ತೀವಿ. ಆದರೆ ಆ ನಾನು ಅನ್ನೋದು ಯಾರು? ಅದು ಯೋಚನೆಗಳ, ಅದು ದೇಹನ, ಅದು ನಮ್ಮ ಹೆಸರ, ಅಥವಾ ನಾವು ಮಾಡೋ ಆಕ್ಟಿವಿಟೀಸ್ಗಳ? ಈ ಎಲ್ಲದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರಲ್ಲ ನಮ್ಮಲ್ಲಿ. ಆದ್ರೆ ನಾವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಾನು ಅಂದ್ರೆ ಈ ದೇಹ ಅಂತ ನಾವು ಅನ್ಕೊಂಡಿರ್ತೀವಿ. ಯಾಕಂದ್ರೆ ಅದು ಕರೆಕ್ಟ್ ಆಗಿ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮ್ಗೆ ನಮ್ಮ ದೇಹ ಕರೆಕ್ಟ್ ಆಗಿ ವಿಜುವಲ್ ಆಗುತ್ತೆ, ನಮ್ಗೆ ಕರೆಕ್ಟ್ ಆಗಿ ಕಾಣುತ್ತೆ. ಅದಕ್ಕೇನೆ ಇದೇ ನಾನು. ಈ ದೇಹಕ್ಕೇನೆ ಅಥವಾ ಈ ಆಕಾರಕ್ಕೇನೆ ಒಂದು ಹೆಸರು ಇರುತ್ತೆ. ಅದು ಹುಟ್ಟಿದಾಗಿನಿಂದ ಅಪ್ಪ ಅಮ್ಮ ಆಗ್ಲಿ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಕೂರ್ಕೊಂಡು ನಿನಗೆ ಇದೇ ಒಂದು ಹೆಸರು, ಇದರಿಂದಾನೇ ನೀನು ಜಗತ್ತಿನಲ್ಲಿ ವ್ಯವಹರಿಸಬೇಕು ಅಂತ ಅವ್ರು ಹೇಳ್ಕೊಟ್ಟಿರ್ತಾರೆ. ಅದರಿಂದ ಏನಾಗುತ್ತೆ, ಆ ಹೆಸರು ಇಟ್ಕೊಂಡು ನಾವು ಈ ದೇಹದ ಆಕಾರ ಇಟ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ವ್ಯವಹರಿಸ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ಆ ಹೆಸರು ಇಂಪಾರ್ಟೆಂಟಾ, ಅಥವಾ ಆ ದೇಹನೇ ಆ ನಾನುನ ಅಂತ ಕರೆಕ್ಟ್ ಆಗಿ ನಮ್ಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಭಾವಿಸ್ಕೊಂಡಿರ್ತೀವಿ, ಏನಪ್ಪಾ ಅಂದ್ರೆ ನಾನೇ ದೇಹ, ನಾನೇ ಈ ಹೆಸರು ಅಂತ ಆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ದಿನನಿತ್ಯದ ಜೀವನದಲ್ಲಿ ಅದನ್ನ ನಾವು ವ್ಯವಹರಿಸ್ಕೊಳ್ತಾ ಬಂದಾಗ ಅದು ನಮ್ಮಲ್ಲಿ ಒಂದು ನಂಬಿಕೆ ಇರುತ್ತೆ, ಅದರದೇ ಆದ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಈ ನಾನು ಅನ್ನೋದು ಒಂದು ಸೆಂಟರ್ ಆಗಿಬಿಟ್ಟಿರುತ್ತೆ. ಈ ನಾನು ಇಂದಲೇ ಎಲ್ಲ ಬ್ರಾಂಚ್ಗಳು ಹೊರಗಡೆ ಹೋಗ್ತಾ ಇರುತ್ತೆ. ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ, ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ಶ್ರೀಮಂತ, ನಾನು ಬಡವ ಅಂತ. ಆ ನಾನು ಅನ್ನೋದು ಸೆಂಟರ್ ಪಾಯಿಂಟ್ ಆಗಿಬಿಟ್ಟಿರುತ್ತೆ ಇಲ್ಲಿ. ಆ ನಾನು ಇಂದಾನೆ ಎಲ್ಲ ಕೇಯಾಸ್ಗಳು, ಎಲ್ಲ ಪ್ರಾಬ್ಲಮ್ಸ್ಗಳು, ಏನೇ ನಡೆದ್ರು, ಏನೇ ವ್ಯವಹರಿಸಿದ್ರು ನಾವು ಆ ನಾನು ಇಂದಾನೆ ನಾವು ವ್ಯವಹರಿಸ್ತಾ ಇರ್ತೀವಿ. ಆದ್ರೆ ಆ ಸೆಂಟರ್ ಪಾಯಿಂಟ್ ಅನ್ನೋದು ನಾನು ಏನಿದೆ ಅದನ್ನ ನಾವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕ್ವಶನ್ ಮಾಡಿರಲ್ಲ. ಸೊ ನಾವು ಸಾಮಾನ್ಯವಾಗಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಾಗ ನಮ್ಮ ಈ ದೇಹ, ನಮ್ಮ ಈ ಆಕಾರ ಕರೆಕ್ಟ್ ಆಗಿ ನಮಗೆ ಕಾಣುತ್ತೆ. ಅದರಿಂದ ನಾವೇನ್ ಅನ್ಕೊಳ್ತೀವಿ, ದೇಹನೇ ನಾವು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಇದೇ 10 ವರ್ಷಗಳ ಹಿಂದೆ ನೀವು ಹೋದ್ರೆ ನಿಮ್ಮ ದೇಹ ಬೇರೆ ತರ ಇತ್ತು. ಈಗ ಪ್ರೆಸೆಂಟ್ ನಲ್ಲಿ ನಿಮ್ಮ ದೇಹ ಬೇರೆ ತರ ಇದೆ. ನಮ್ಮ ದೇಹದಲ್ಲಿ ಎಲ್ಲಾ ಜೀವಕೋಶಗಳು ನಿರಂತರವಾಗಿ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಕ್ಷಣದಲ್ಲೂ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ವರ್ಷದಲ್ಲೂ ಚೇಂಜ್ ಆಗುತ್ತೆ, ಪ್ರತಿ ಮಾಸದಲ್ಲೂ ಅದು ಚೇಂಜ್ ಆಗ್ತಾ ಇರುತ್ತೆ. ಈ ತರ ಯಾವುದು ಚೇಂಜಕ್ಕೆ ಒಳಪಡುತ್ತೋ, ಯಾವುದು ನಿರಂತರವಾಗಿ ಚೇಂಜ್ ಆಗ್ತಾ ಇದೆಯೋ ಅದು ನೀವಲ್ಲ. ಯಾಕಂದ್ರೆ ನೀವು ದೇಹ ಆಗಿದ್ರೆ 10 ವರ್ಷದ ಮುಂಚೆ ನೀವು ಬೇರೆ ತರ ಇದ್ರಿ, ಈಗ ಬೇರೆ ತರ ಇದ್ದೀರಾ. ಹಾಗಾದ್ರೆ ನೀವು 13 ವರ್ಷದ ಮುಂಚೆ ಇದ್ರಲ್ಲ, ಅದು ಸತ್ಯನಾ? ಅಥವಾ ಈಗ ನೀವು ಪ್ರೆಸೆಂಟ್ ಅಲ್ಲಿ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ, ಅದು ಸತ್ಯನಾ? ಸೊ ಅದಕ್ಕೇನೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಏನಾದ್ರೂ ನಮ್ಮ ಬೆರಳು ಕಟ್ಟಾದ್ರೆ ನನ್ನ ಬೆರಳು ಕಟ್ಟಾಯ್ತು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ನಾನ್ ಕಟ್ಟಾದೆ ಅಂತ ನಾವು ಯಾರು ಅನ್ನಲ್ಲ. ಯಾಕಂದ್ರೆ ನಮಗ್ ಗೊತ್ತು, ನಾವು ಎಕ್ಸಾಕ್ಟ್ ಆಗಿ ದೇಹ ಅಲ್ಲ. ದೇಹ ಅನ್ನೋದು ಒಂದು ವಾಹನ ಇದ್ದಂತೆ ಅಷ್ಟೇ. ಅದನ್ನ ನಾವು ಜೀವಿಸಕ್ಕೆ ಯೂಸ್ ಮಾಡ್ಕೊತಾ ಇದೀವಿ. ಸೊ ಅದಕ್ಕೇನೆ 10 ವರ್ಷದ ಮುಂಚೆ ನಾವು ಹೇಗಿದ್ರಿ, ಈಗ ಬೇರೆ ತರ ಇದೀವಿ, ಮುಂದೆ ಇನ್ನೂ 10 ವರ್ಷ ಬಿಟ್ಟರೆ ನಾವು ಚೇಂಜ್ ಆಗ್ತೀವಿ. ಅದಕ್ಕೇನೆ
ಆ ಎಲ್ಲ ಚೇಂಜ್ ಏನಾಗ್ತಾ ಇದೆ ದೇಹದಲ್ಲಿ ಅದನ್ನ ನಾವು ಗಮನಿಸೋರು. ನಾವು ಸಾಕ್ಷಿ ರೂಪದಲ್ಲಿ ನಿಂತು ಬಾಡಿ ಏನೇನ್ ತರ ಚೇಂಜ್ ಆಗ್ತಾ ಇದೆ, 10 ವರ್ಷದ ಮುಂಚೆ ಹೇಗಿತ್ತು, ಈಗ ಪ್ರೆಸೆಂಟ್ ಅಲ್ಲಿ ಈ ತರ ಕಾಣ್ತಾ ಇದೆ, ಇನ್ನು 10 ವರ್ಷ ಆದ್ಮೇಲೆ ಅದು ಯಾವ ತರ ಬೇರೆ ತರ ಚೇಂಜ್ ಆಗ್ಬೋದು, ಈ ಎಲ್ಲ ಚೇಂಜಸ್ ಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಆ ಗಮನಿಸುವವರೇ ಈ ನಾನು. ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಏನಪ್ಪಾ ಅಂದ್ರೆ ನಾವು ದೇಹ ಅಲ್ಲ, ಈ ನಾನು ಅನ್ನೋದು ಈ ದೇಹ ಅಲ್ಲ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಾಯ್ತು. ಸೊ ಈಗ ನಾವೇನ್ ಅನ್ಕೊಂಡಿರ್ತೀವಿ, ಈ ನಾನು ಅಂದ್ರೆ ನಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳು, ಅಹಂಕಾರ. ಆ ನಾನು ಅನ್ನೋದ್ರ ಜೊತೆಗೆ ಏನೇನ್ ಅಟ್ಯಾಚ್ ಆಗಿದೆಯೋ ಅದೆಲ್ಲವೂ ನಾವೇ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಾವು ರಾತ್ರಿ ಎಲ್ಲ ಮಲ್ಕೊಳ್ತೀವಿ. ಮಲ್ಕೊಂಡ ಮೇಲೆ ನಮ್ಗೆ ಗಮನ ಇರಲ್ಲ ನಮ್ಮ ದೇಹದ ಬಗ್ಗೆ ಆಗಿರ್ಲಿ, ಅಥವಾ ನಮ್ಮ ಮನಸ್ಸಿನ ಬಗ್ಗೆ ಆಗಿರ್ಲಿ, ಅಥವಾ ನಮ್ಮ ಯೋಚನೆಗಳು ಅವಾಗ ಇರೋದಿಲ್ಲ. ಸೊ ನಾವು ಯೋಚನೆಗಳು ಇಲ್ಲದೆ ಇದ್ರೂ ಕೂಡ ನಾವು ಬದುಕ್ತಾ ಇರ್ತೀವಿ. ನಿದ್ದೆಯಲ್ಲಿ ನೀವು ಹೇಳಲ್ಲ ನಾನು ಸತ್ತೋಗಿದ್ದೀನಿ ಅಂತ, ನೀವು ನಿದ್ದೆ ಮಾಡ್ತಾ ಇರ್ತೀರಾ, ಆದ್ರೆ ನೀವು ಜೀವಿಸ್ತಾ ಇರ್ತೀರಾ, ನೀವು ಇನ್ನೂ ಬದುಕಿರ್ತೀರಾ. ಸೊ ನೀವು ಥಾಟ್ಲೆಸ್ ಆಗಿರ್ತೀರಾ ಅಂದ್ರೆ ವಿಚಾರಗಳು ಇಲ್ದೇನೂ ಕೂಡ ನೀವು ಅಲ್ಲಿ ಬದುಕಿರ್ತೀರಾ, ಅಂದ್ರೆ ವಿಚಾರಗಳು ನೀವಲ್ಲ ಅಂತ ನಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗುತ್ತೆ. ಈ ವಿಚಾರಗಳು, ಈ ಮೈಂಡ್ ಏನಂತೀವಿ, ಮೈಂಡ್ ಅಂದ್ರೆ ಏನು, ಗ್ರೂಪ್ ಆಫ್ ಥಾಟ್ಸ್. ಈ ಥಾಟ್ಸ್ ಯಾವ ತರ ಬರುತ್ತೆ, ಇನ್ಫಾರ್ಮೇಶನ್ ಇಂದ ಬರುತ್ತೆ. ಈ ಇನ್ಫಾರ್ಮೇಶನ್ಗಳು ಹೆಂಗ್ ಬರುತ್ತೆ, ಚಿಕ್ಕಂದಿನಿಂದ ಇಲ್ಲಿವರೆಗೂ ಹಲವಾರು ಬಾರಿ ಬೇರೆಯವರು ಮಾತಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ನಾವು ರಿಸೀವ್ ಮಾಡ್ಕೊತಾ ಇರ್ತೀವಿ. ಬೇರೆ ಹಲವಾರು ಬುಕ್ಗಳನ್ನು ಓದೋದಿರ್ಬೋದು, ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ, ಮೊಬೈಲ್ ಯೂಸ್ ಮಾಡುವಾಗ ಎಲ್ಲ ಕಡೆಯಿಂದ ನಮಗೆ ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ಗಳು ನಮ್ಮಲ್ಲಿ ಮೆಮೊರಿ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ಮೆಮೊರಿ ಬೇಸ್ ಮೇಲೆನೆ ನಮ್ಮಲ್ಲಿ ಥಾಟ್ಸ್ಗಳು ತಾನಾಗಿ ಅದು ಕ್ರಿಯೇಟ್ ಆಗ್ತಾ ಇರುತ್ತೆ. ಡಿಪೆಂಡ್ ಅಪಾನ್ ಸಿಚುವೇಶನ್, ಡಿಪೆಂಡ್ ಅಪಾನ್ ಸಿನಾರಿಯೋಸ್, ಆ ಥಾಟ್ಸ್ಗಳು ಟ್ರಿಗರ್ ಆಗ್ತಾ ಇರುತ್ತೆ. ನನ್ನ ನೆಕ್ಸ್ಟ್ ಥಾಟ್ ಇದೆ ಅಂತ ನೀವು ಹೇಳಕ್ಕೆ ಸಾಧ್ಯ ಇಲ್ಲ, ಅಥವಾ ಊಹಿಸಲಿಕ್ಕೆ ನೀವು ಸಾಧ್ಯ ಇಲ್ಲ. ಅದು ರ್ಯಾಂಡಮ್ ಆಗಿ ಯಾವ್ದು ಬೇಕಾದ್ರೂ ಬರ್ಬೋದು ನಿಮ್ಮ ತಲೆಯಲ್ಲಿ. ಸೊ ಅದಕ್ಕೇನೆ ಅಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಯಾವ ಥರದ ಇನ್ಫಾರ್ಮೇಶನ್ ನಿಮ್ಮ ತಲೆಯಲ್ಲಿ ಜಾಸ್ತಿ ಇರುತ್ತೋ ಅದೇ ಥರದ ಇನ್ಫಾರ್ಮೇಶನ್, ಅದೇ ಥರದ ಥಾಟ್ಸ್, ಅದೇ ಥರದ ಆಲೋಚನೆ ನಿಮ್ಮಲ್ಲಿ ಜಾಸ್ತಿಯಾಗಿ ಬರ್ತಾ ಇರುತ್ತೆ. ಸೊ ಅದಕ್ಕೇನೆ ಇಲ್ಲಿ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ, ಇಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ದೇಹ ಕೂಡ ನಾನಲ್ಲ, ಮನಸ್ಸು ಕೂಡ ನಾನಲ್ಲ, ಅಲ್ಲಿ ಬರುವ ಆಲೋಚನೆಗಳು ಏನಿವೆ ಅವು ಕೂಡ ನಾನಲ್ಲ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈ ನಾನು ಅಂದ್ರೆ ಯಾರು ಹಾಗಾದ್ರೆ? ಸೊ ಈ ನಾನು ಅಂದ್ರೇನೆ ನಿಮ್ಮಲ್ಲಿ ಚೇಂಜ್ ಆಗುತ್ತಿರುವ ಪ್ರೊಸೆಸ್ಗಳು ಏನಿದೆ, ದೇಹದಲ್ಲಾಗಿರ್ಬೋದು ಅಥವಾ ಮನಸ್ಸಿನಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲೂ ಎಲ್ಲೆಲ್ಲಿ ಚೇಂಜ್ ಆಗ್ತಾ ಇದೆಯೋ, ಯಾವ್ಯಾವ್ದು ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಏನೇನು ನಡೀತಾ ಇದೆಯೋ ಅವು ಎಲ್ಲದರನ್ನು ನೀವು ಸಾಕ್ಷಿ ಭಾವದಿಂದ ಗಮನಿಸುತ್ತಿರುವವನೇ ಈ ನಾನು. ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಈ ನಾನು ಅನ್ನೋದು ಇರೋದೇ ಇಲ್ಲ. ಆದ್ರೆ ಬರೀ ಸ್ವಲ್ಪ ಅರ್ಥ ಮಾಡಿಸ್ಕೊಳಕ್ಕೆ, ಹೌದು ನೀನು ಸಾಕ್ಷಿ ಭಾವದಿಂದ ಈ ಚೇಂಜ್ ಏನೇನ್ ಆಗ್ತಾ ಇದೆ ಅವು ಎಲ್ಲದರನ್ನು ನೀನು ಗಮನಿಸ್ತಾ ಇದೀಯ ಅಂತ ಹೇಳೋದಕ್ಕೆ ಮಾತ್ರ ಇದು ನಾನು ಅಂತ ಇರೋದು. ಎಕ್ಸಾಕ್ಟ್ ಆಗಿ ನೋಡಕ್ ಹೋದ್ರೆ ಈ ನಾನು ಅನ್ನೋದು ಎಕ್ಸಿಸ್ಟ್ ಮಾಡೋದಿಲ್ಲ. ಆದ್ರೆ ಬರೀ ನಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೆಲವೊಂದು ವಿಷಯಗಳು ಅರ್ಥ ಆಗ್ಲಿ ಅಂತ ನಾವು ಈ ನಾನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ನಾನು ಅನ್ನೋ ಸೆಪರೇಟ್ ಎಕ್ಸಿಸ್ಟೆನ್ಸ್ ಯಾಕೆ ಇರಲ್ಲ ಅಂದ್ರೆ, ಇಲ್ಲಿ ಎರಡಿಲ್ಲ. ಎರಡು ಅಂದ್ರೆ ಅದ್ವೈತ ಅಂತೀವಿ. ಅದ್ವೈತ ಅಂದ್ರೆ ಎರಡಲ್ಲ ಅಂತ ಹೇಳಿದ್ದಾರೆ. ಎರಡಲ್ಲ ಅಂದ್ರೆ ಈಗ ನಾನಿದ್ದೀನಿ, ನನ್ನ ಮುಂದೆ ಬೇರೆ ಅಬ್ಜೆಕ್ಟ್ ಇದೆ, ಇಲ್ಲಿ ಅಬ್ಜೆಕ್ಟು ಸಬ್ಜೆಕ್ಟು ಎರಡೂ ಒಂದೇ ಅಂತ ಹೇಳಿದ್ದಾರೆ. ಸೊ ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅನ್ಕೊಳ್ಳಿ, ನೀವು ನನ್ನನ್ನ ನೋಡ್ತಾ ಇದ್ದೀರಾ, ಅಲ್ಲಿ ಎರಡೂ ಸಾಕ್ಷಿ ಭಾವ ಏನಿದೆ ಅವು ಬೇರೆ ಬೇರೆ ಅಲ್ಲ, ಅವು ಎಲ್ಲನೂ ಒಂದೇ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಪರಮಾತ್ಮ ಬೇರೆ ಆತ್ಮ ಬೇರೆ ಅಂತ, ಆದ್ರೆ ಅಲ್ಲೂ ಕೂಡ ದ್ವೈತ ಬರುತ್ತೆ. ದ್ವೈತ ಅಂದ್ರೆ ಎರಡಾಗ್ಬಿಡುತ್ತೆ. ಅದ್ವೈತ ಅಂದ್ರೆ ಎರಡಲ್ಲ, ಅದು ಒಂದೇ ಅಂತ ಹೇಳ್ದಂಗೆ. ಸೊ ಇಲ್ಲಿ ಎರಡು ಅನ್ನೋದು ಯಾವುದು ಇಲ್ವೇ ಇಲ್ಲ. ಬರೀ ನಾವೇನ್ ಪ್ರಾಪಂಚಿಕವಾಗಿ ನೋಡ್ತಾ ಇರ್ತೀವಿ, ದೇಹ ಆಗಿರ್ಲಿ, ಈ ಸುತ್ತಮುತ್ತಲಿನ ನಮ್ಮ ಪ್ರಪಂಚ ಆಗಿರ್ಲಿ, ಅದು ಮಿಥ್ಯ ಅಂತ ಕರೆದಿದ್ದಾರೆ. ಮಿಥ್ಯ ಅಂದ್ರೆ ಅದೆಲ್ಲ ಸತ್ಯದ ತರ ಭಾಸವಾಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಮೈಂಡು ಆ ರಿಯಾಲಿಟಿನ ಕ್ರಿಯೇಟ್ ಮಾಡುತ್ತೆ. ನಾವು ಯಾವ ತರ ಕಣ್ಣು ಬಿಟ್ಕೊಂಡು ನೋಡ್ತೀವೋ ಆವಾಗ ನಮ್ಮ ಮುಂದೆ ಅದು ರಿಯಾಲಿಟಿ, ಅದು ಇದೇ ಸತ್ಯ ಅಂತ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರನೇ ನಮ್ಮ ಮೈಂಡು ವಿಜುವಲ್ಸ್ಗಳನ್ನ, ಏನ್ ಸತ್ಯ ನಾವು ನೋಡ್ತಾ ಇದೀವೋ ಸುತ್ತಮುತ್ತಲು ಅವುಗಳನ್ನು ನೋಡೋದಕ್ಕೆ ನಮ್ಮ ಮೈಂಡ್ ಹೆಲ್ಪ್ ಮಾಡುತ್ತೆ. ಅದೇ ರಿಯಾಲಿಟಿನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಹೇಳೋದು ಈ ನಾನು ಅನ್ನೋದರ ಸೆಪರೇಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಇದು ಒಂದು ಮಿಥ್ಯದ ತರ ಮಾತ್ರ. ಇದು ಸತ್ಯ ಅನ್ಸುತ್ತೆ ಆದ್ರೆ ಸತ್ಯ ಅಲ್ಲ. ಎಕ್ಸಾಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಕಾನ್ಶಿಯಸ್ನೆಸ್ ಅಂದ್ರೆ ನಮ್ಮ ನಿಜ ಸ್ವರೂಪದ ಹೊರತು ಬೇರೆ ಏನು ಇಲ್ಲಿ ಎಕ್ಸಿಸ್ಟ್ ಮಾಡೋದಿಲ್ಲ. ಬರೀ ನಾವ್ ಏನೇ ನೋಡಿದ್ರು ಬೇರೆ ದೇಹಗಳನ್ನ ನೋಡಬಹುದು, ಅಥವಾ
ಬೇರೆ ಪ್ರಾಪಂಚಿಕವನ್ನ ನಾವು ನೋಡಿದ್ರು ಕೂಡ ಅದೆಲ್ಲವೂ ಬರೀ ಭಾಸವಾಗಿರುತ್ತೆ. ನಮ್ಮ ಮೈಂಡ್ ಮುಖಾಂತರ ಕ್ರಿಯೇಟ್ ಮಾಡಿರುವ ರಿಯಾಲಿಟಿ ಆಗಿರುತ್ತೆ. ಸೊ ಟೋಟಾಲಿಟಿ ಆಗಿ ಪರಿಪೂರ್ಣತೆಯಲ್ಲಿ ನೀವು ನೋಡಿದರೆ ಬರೀ ನಾನು ಅನ್ನೋದು ಯಾವುದೂ ಎಕ್ಸಿಸ್ಟ್ ಮಾಡಲ್ಲ. ಬರೀ ಈ ಸಾಕ್ಷಿ ಭಾವ ಅನ್ನೋದೇನಿದೆ, ನಮ್ಮ ನಿಜ ಸ್ವರೂಪ, ಆತ್ಮ ಅಂತೀವಿ, ಪರಮಾತ್ಮ ಅಂತೀವಿ, ಅದರದೇ ಎಲ್ಲದರ ಎಕ್ಸ್ಟೆನ್ಷನ್ ಆಗಿದೆ, ಅದರದೇ ಎಲ್ಲರ ಪ್ರತಿಬಿಂಬ ಆಗಿದೆ. ಈಗ ಸೂರ್ಯ ಬೆಳಿಗ್ಗೆ ಬರ್ತಾನೆ, ಅವನ ಪ್ರತಿಬಿಂಬ ಬೇರೆ ಕಿಟಕಿಯಲ್ಲೂ ಬರ್ಬೋದು, ಬೇರೆ ಕನ್ನಡಿಯಲ್ಲೂ ಪ್ರತಿಬಿಂಬ ಬೀಳ್ಬೋದು, ಬೇರೆ ಗೋಡೆ ಮೇಲೂ ಪ್ರತಿಬಿಂಬ ಬೀಳ್ಬೋದು. ಆದ್ರೆ ಸೂರ್ಯ ಇರೋದು ಒಬ್ಬನೇ, ಆದ್ರೆ ಪ್ರತಿಬಿಂಬಗಳು ಬೇರೆ ಬೇರೆ ಇರ್ತವೆ. ಅದಕ್ಕೆ ನಮ್ಗೇನ್ ಅನ್ಸುತ್ತೆ, ಓ ಗೋಡೆ ಮೇಲೆ ಸೂರ್ಯ ಬಂದಿದ್ದಾನೆ, ಕಿಟಕಿಯಲ್ಲಿ ಸೂರ್ಯ ಬಂದಿದ್ದಾನೆ, ನಮ್ಮ ಮನೆ ಮೇಲೆ ಒಬ್ಬ ಸೂರ್ಯ ಇದ್ದಾನೆ ಅಂತ ನಮಗೆ ಬೇರೆ ಬೇರೆ ಇರೋ ತರ ಅದು ಭಾಸವಾಗುತ್ತೆ. ಆದ್ರೆ ಇರೋ ಸತ್ಯ ಒಂದೇ, ಅದೇ ಆ ಸೂರ್ಯ ಒಬ್ಬನೇ ಇರ್ತಾನೆ. ಆದ್ರೆ ಪ್ರತಿಬಿಂಬ ಬೇರೆ ಬೇರೆ ವಸ್ತುಗಳ ಮೇಲೆ ಬಿದ್ದಾಗ ನಮಗೇನ್ ಅನ್ಸುತ್ತೆ, ಇದು ಒಂದು ಬೇರೆ ರಿಯಾಲಿಟಿ, ಹಾಗೇನೆ ಇದೊಂದು ಬೇರೆ ಸತ್ಯ ಅಂತ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆಕ್ಚುಲ್ ಆಗಿ ನೋಡಕ್ಕೆ ಹೋದ್ರೆ ಅಲ್ಲಿ ಸತ್ಯ ಒಂದೇ ಆಗಿರುತ್ತೆ, ಅದೇ ನಮ್ಮ ನಿಜ ಸ್ವರೂಪ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ವಿ. ಏನಪ್ಪಾ ಅಂದ್ರೆ ಈ ನಾನು ನಾನು ಅಂತ ನಾವು ಏನು ದಿನನಿತ್ಯ ನಾವು ಯೂಸ್ ಮಾಡ್ತಾ ಇರ್ತೀವಿ, ಅದೆಲ್ಲವೂ ಬರೀ ವ್ಯವಹರಿಸಲಿಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಆಕ್ಚುಲ್ ಆಗಿ ಇನ್ನು ಸತ್ಯ ನೋಡಕ್ ಹೋದ್ರೆ ನಾನು ಅನ್ನೋದು ಇಲ್ಲಿ ಯಾವುದು ಎಕ್ಸಿಸ್ಟ್ ಮಾಡಲ್ಲ, ಅದು ಬರೀ ಮಿಥ್ಯದ ತರ, ಅಂದ್ರೆ ಸತ್ಯದ ತರ ಅದು ಭಾಸವಾಗುತ್ತೆ ಅಂತ. ಈಗ ಹೊರಗಡೆ ಹೋಗಿ ನಾನು ಪ್ರಾಪಂಚಿಕದಲ್ಲಿ ಅಲ್ಲಿ ಯಾವ ತರ ವ್ಯವಹರಿಸಬೇಕು, ನಮ್ಮ ಹೆಸರಿನ ಮುಖಾಂತರ, ನಮ್ಮ ದೇಹದ ಮುಖಾಂತರ, ಅಲ್ಲಿ ಅದೇ ತರ ನಾವು ಆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನು ದೇವರಪ್ಪ, ನಾನು ಆತ್ಮ ಅಂತ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಹೇಳಕ್ಕಾಗತ್ತಾ? ಅದು ನಿಮ್ಮ ಒಳಗಡೆ ಅಂಡರ್ಸ್ಟ್ಯಾಂಡಿಂಗು ಆ ತರ ಇರಬೇಕು. ಆದ್ರೆ ಹೊರಗಡೆ ನೀವು ಯಾವ ಪ್ರಪಂಚದಲ್ಲಿ ಯಾವ ತರ ವ್ಯವಹರಿಸ್ತಾ ಇರ್ತೀರಾ, ಅಲ್ಲಿ ಅದೇ ತರನೇ ನೀವು ಆಕ್ಟ್ ಮಾಡ್ಬೇಕಾಗುತ್ತೆ. ವಿಷಯಗಳು ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಆಮೇಲೆ ಈ ಹೊರಗಿನ ಪ್ರಪಂಚಕದಲ್ಲಿ ನಾವು ವ್ಯವಹರಿಸ್ತಾ ಇದ್ದಾಗ ಒಳಗಡೆ ನಮ್ಗೊಂದು ಕ್ಲಾರಿಟಿ ಇರುತ್ತೆ. ಹೊರಗಡೆ ಏನೇ ವಿಷಯಗಳಾಗ್ಲಿ ಅದು ಆ ಸಿಚುವೇಶನ್ ತಕ್ಕಂತೆ ಅದು ನಡೀತಾ ಇರುತ್ತೆ. ಆದ್ರೆ ನಮ್ಮ ಒಳಗಡೆ ಒಂದು ನಿಲುವಿರುತ್ತೆ, ನಮ್ಮ ಒಳಗಡೆ ಒಂದು ಸ್ಟೇಬಲ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದೇ ಈ ಸ್ಪಿರಿಚುವಾಲಿಟಿಯಲ್ಲಿ ಇಂಪಾರ್ಟೆಂಟ್ ಆಗೋದು. ಹೊರಗಡೆ ಏನ್ ಮಾಡ್ತೀವಿ ನಾವು ದೇಹದ ಮುಖಾಂತರ, ಮನಸ್ಸಿನ ಮುಖಾಂತರ ಅನ್ನೋದು ಅಷ್ಟು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ನಿಮ್ಮ ಒಳಗಡೆ ಏನ್ ನಡೀತಾ ಇದೆ, ನೀವು ಯಾವ ನಿಲುವನ್ನು ಹೊಂದಿದ್ದೀರಾ, ನೀವು ಯಾವ ಪರ್ಸ್ಪೆಕ್ಟಿವ್ ನಿಂದ ನೋಡ್ತಾ ಇದ್ದೀರಾ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇನೆ ಹೇಳೋದು, ಈ ನಾನು ಅನ್ನೋದು ಎಕ್ಸಿಸ್ಟ್ ಆಗಲ್ಲ. ಅದಕ್ಕೇನೆ ನೀವು ನೋಡಿರ್ಬೋದು, ಈ ವಿಡಿಯೋದ ಹೆಸರೇ ನಾ ಎಂಬುದು ನಾನಲ್ಲ. ಈ ವಿಡಿಯೋನ ನೋಡಿ ನೀವು ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ, ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಆ ನಾನು ಯಾರು ಅಂತ ನೀವೇನ್ ಅನ್ಕೊಳ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.